ಗುಡ್ ಮಾರ್ನಿಂಗ್ ಎಲ್ಲ ಒಳ್ಳೆ ಮನಸ್ಸುಗಳಿಗೆ ವೆಲ್ಕಮ್ ಟು ಡೈಲಿ ವ್ಲಾಗ್ Day 33. ಸೊ ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಎಲ್ಲರೂ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ, ಬಟ್ ಎದಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಯಾರಿಗಾರು ಗೊತ್ತಾ? ಸೊ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದರೆ, ಒಂದೂರಲ್ಲಿ ವ್ಯಾಲೆಂಟೈನ್ ಅಂತ ಒಬ್ಬ ಮನುಷ್ಯ ಇದ್ದಂತೆ, ಅದೇ ಊರಲ್ಲಿ ಒಬ್ಬ ರಾಜ ಇದ್ದಂತೆ. ಸೊ ವ್ಯಾಲೆಂಟೈನ್ಗೆ ಏನಂದರೆ ಪ್ರೀತಿ ಮೇಲೆ ಭಾಳ ನಂಬಿಕೆ ಇರುತ್ತೆ. ಸೊ ಅವನು ಆ ಊರಲ್ಲಿ ಯಾರ್ಯಾರು ಪ್ರೀತಿ ಮಾಡ್ತಿರ್ತಾರೋ ಅವರನ್ನೆಲ್ಲ ಕರ್ಕೊಂಡೋಗಿ ಮದುವೆ ಮಾಡಿಸೋದು ಆ ಥರ ಮಾಡ್ತಿರ್ತಾನಂತೆ. ಆದರೆ ಆ ರಾಜಾಗ ಅದು ಇಷ್ಟ ಇರಲ್ಲ, ಅವನಿಗೆ ಪ್ರೀತಿ ಮೇಲೆ ನಂಬಿಕೆನೇ ಇರೋದಿಲ್ಲ. ಸೊ ಅದನ್ನು ವ್ಯಾಲೆಂಟೈನ್ ಈ ಥರ ಮಾಡೋದನ್ನು ಆ ರಾಜ ಗೊತ್ತಾಗಿ ಅವನ್ನ ವ್ಯಾಲೆಂಟೈನ್ನ ಕರ್ಕೊಂಡು ಹೋಗಿ ಸಾಯಿಸ್ಬಿಡ್ತಾನಂತೆ. ಸೊ ಅದಕ್ಕೆ ಆ ಮದುವೆ ಮಾಡಿಸಿದ್ದವರೆಲ್ಲರೂ ಸೇರಿಕೊಂಡು ಆ ದಿನಾನ ವ್ಯಾಲೆಂಟೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರಂತೆ. ಸೊ ಅದಕ್ಕೋಸ್ಕರ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. OP ಮೆಸೇಜ್ ನಿಮಗೆ ಯೂಸ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ನಾವಿವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಆಗಿಬಿಟ್ಟು ಸ್ವಲ್ಪ ಹೊತ್ತು ಟೀ ಎಲ್ಲ ಕುಟ್ಕೊಂಡು ಆಮೇಲೆ ಟಿಫನ್ ಮಾಡಿ ಆಮೇಲೆ ಎಲ್ಲರೂ ಜೊತೆಗೆ ಮಾತಾಡ್ಕೊತ ಕುತ್ಕೊಂಡಿದ್ವಿ ಟಿ ವಿ ನೋಡ್ತಾ. ಅದಾದಮೇಲೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮೈ ಡಿಯರ್ ಲವ್, ಐ ಲವ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಬರೆದ್ಬಿಟ್ಟು. ಆ ಸಂತುಗೆ ಆ್ಯಕ್ಚುಲಿ ಪರ್ಫ್ಯೂಮ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಬ್ಲಿಂಕಿಟಲ್ಲಿ ಪರ್ಫ್ಯೂಮ್ ಆರ್ಡ್ರ್ ಮಾಡಿದ್ದೆ, ಅವನಿಗೆ ಕೊಟ್ಟೆ. ಅವನಿಗೆ ಪರ್ಫ್ಯೂಮ್ ಹಾಕ್ಕೊಂಡು ಹೋಗೋದು, ಆ್ಯಕ್ಚುಲಿ ಡೈಲಿ ಪರ್ಫ್ಯೂಮ್ ಕೊಟ್ಟರು ಅವ್ನು ಹಾಕ್ಕೊಂಡು ಹೋಗ್ತಾನೆ. ಸೊ ಅದಕ್ಕೋಸ್ಕರ ಅವನಿಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಅವ್ನ ಮುಖದಲ್ಲೇ ಗೊತ್ತಾಯಿತು ಅವನಿಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು. ಸೊ ಅವನಿಗೂ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಆಮೇಲೆ ಅವನು ನಾನು ಬರೆದಿರೋ ಮೆಸೇಜ್ ನೋಡ್ದೆ, ನನಗೂ ಐ ಲವ್ ಯು ಅಂತ ಹೇಳ್ದ. ಸೊ ಇದೆಲ್ಲ ಎಷ್ಟು ಕ್ರಿಂಜ್ ಅನಿಸುತ್ತಲ್ವ ಮದುವೆ ಆದಮೇಲೆ, ಯಾಕೆಂದರೆ ನಾವು ಇದೆಲ್ಲ ಸೆಲೆಬ್ರೇಟ್ ಮಾಡೋದೇ ಇಲ್ಲ. ಜಸ್ಟ್ ಅವನಿಗೆ ಪರ್ಫ್ಯೂಮ್ ಇಷ್ಟ ಅಂತೇಳ್ಬಿಟ್ಟು ಹೆಂಗಿದ್ರು ಸ್ಪೆಷಲ್ ಡೇ ಅಲ್ಲ ಅಂತೇಳ್ಬಿಟ್ಟು ನಾನು ಗಿಫ್ಟ್ ಮಾಡಿದೆ ಅಷ್ಟೇ. ಆ್ಯಂಡ್ ಆದಮೇಲೆ ಊಟದ ಟೈಮ್ ಆಯಿತು, ನಾನು ಸಂತು ಊಟ ಮಾಡಿದ್ವಿ. ಆಮೇಲೆ ಇವತ್ತು ಚೀಟಿ ಇತ್ತು ಮನೇಲಿ, ಸೊ ಚೀಟಿ ಮಾಡೋಕ್ಕೆ ಎಲ್ಲರೂ ಜನ ಬಂದಿದ್ದರು. ನಾನು ಸಹ ಚೀಟಿ ಹಾಕಿದ್ದೆ, ಸೊ ಕುತ್ಕೊಂಡು ನೋಡ್ತಾ ಇದ್ದೆ. ಅದಾದಮೇಲೆ ಸಂತು ನನಗೆ ಗಿಫ್ಟ್ ಕೊಡಲಿಲ್ಲ ಅಂದರೆ ನಾನು ಬಿಟ್ಬಿಡ್ತೀನ. ಅದಕ್ಕೋಸ್ಕರ ಅವನು ನನಗೆ ವ್ಯಾಲೆಂಟೈನ್ಸ್ ಡೇಗೆ ಪಾಂಡ ಕೊಟ್ಟ ಗಿಫ್ಟು. ನೀನು ಪಾಂಡ, ಇದೊಂದು ಪಾಂಡ, ಇಬ್ಬರು ಜೊತೆ ಕುತ್ಕೊಂಡು ಆಟ ಆಡ್ರಿ ಅಂತ ಹೇಳ್ಬಿಟ್ಟು ನನಗೆ ಅವನು ಪಾಂಡ ಗಿಫ್ಟ್ ಮಾಡ್ದೆ. ನನಗೂ ಸಖತ್ ಖುಷಿ ಆಯಿತು. ಅದಾದಮೇಲೆ ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಪಲ್ಯ, ಅನ್ನ, ಸಾಂಬಾರು ಆ್ಯಸ್ ಯೂಶ್ವಲ್ ಇತ್ತು. ಆ್ಯಂಡ್ ಪಪ್ಪ ಇದನ್ನು ಮಾಡ್ತಾಯಿದ್ರು, ಬಜ್ಜಿ ಮಾಡ್ತಾಯಿದ್ರು, ಸ್ಪೆಷಲಾಗಿ ಹಪ್ಳ ಎಲ್ಲ ಕರ್ತಿದ್ರು. ಸೊ ಎಲ್ಲರೂ ಜೊತೆ ಕುತ್ಕೊಂಡು ಊಟ ಮಾಡಿ ಮಲ್ಕೊಂಡ್ವಿ. ಲವ್ ಯು, ಬಾಯ್ ಬಾಯ್.